ವಿದ್ಯಾರ್ಥಿ ನನಗೆ ಒಂದು ನಮ್ಮನೆ ಏನು ಇದಾಯಿತು ಅಂತ ಅಷ್ಟು ಅಭಿಮಾನ ಖುಷಿ ಅನಿಸ್ತು. ಸರ್ ನಾವು ನಿಮ್ಮ ಕೈ ಕಲ್ತೀವಿ, ನಿಮ್ಮ ಕೈ ಸರ್ ನನ್ನ ಹೆಸರು ನನಗೆ ಹಿಂಗೆಲ್ಲ ಹೇಳ್ತಾ ಹೋದ್ರು. ನೆನಪಿರಾಗಲ್ಲ ನಮ್ಗೆ. ಏನು ಇಲ್ಲಿಂದ ಏನ ಪ್ರಾರಂಭ ಆಯ್ತು. ನಾವು ಹಳ್ಳಿ ಖುಷಿ ಅನಿಸ್ತು ನನಗೆ. ಎಲ್ಲೆಲ್ಲಿ ನೌಕರಿ ಮಾಡಿ ಬಂದಿದ್ವಿ ಅಲ್ಲೆಲ್ಲ ಕಲಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ಕೂಡ ನನಗೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ನನ್ನ ಜೊತೆಗೆ ನಾನು ಬರ್ಕಂದ್ರೆ ನಮ್ಮ ಶ್ರೀಮತಿ ಅವರು ಕೂಡ ಏನು ಬಾಯ್ಜೂರು ಕಾಲೇಜಿನಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಾವು ಕೂಡ ಬಂದು ನಾನು ನೋಡ್ತಾ ಇದ್ದೀನಿ ಅಂತ ಕಾರ್ಯಕ್ರಮ ಅಂತಂದು. ಹಾಗಾಗಿ ಖುಷಿ ಅಷ್ಟು ಭಾಳ. ಮಕ್ಕಳೇ ಏನಿಲ್ಲ, ಗುರು ಕೇಳೋದಿಷ್ಟೇ, ನಾವು ಹೆಂಗೋ ಕಲಿಸ್ತಾ ಹೋಗ್ತೀವಿ. ಖುಷಿಯಿಂದ ಪಾಠ ಕಲೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಹೊಡೆದು ಕಲಿಸಿದವನಲ್ಲ, ಪ್ರೇಮದಿಂದ ನಗನಗತ ಅಲ್ಲೆಲ್ಲೇ ಮಕ್ಕಳಿಗೆ ಬೇಜಾರ ಬರುತ್ತೆ ಉದ್ದೇಶಕ್ಕಾಗಿ ಹಾಸ್ಯ ಚಟಕೆಯನ್ನು ಹಾರಿಸಿ ನಿಮ್ಮನ್ನು ನಗೆಗಡಲಲ್ಲಿ ಇಳಿಸಿ ನಾ ಪಾಠವನ್ನು ಕಲಿಸ್ತಕ್ಕಂಥದ್ದು ನನ್ನ ಒಂದು ಹಾಬಿ. ಯಾಕಂದರೆ ಗಣಿತ ಮತ್ತು ವಿಜ್ಞಾನ ಅಂದ್ರೆ ಎರಡೂ ಒಂಥರ ಏನೋ ಗಂಡ ಹೆಂಡತಿ ಇದ್ದಂಗೆ. ಕಾಶಿನಾಥ ಸರ್ ನಾವೆಲ್ಲ ಆಗ ನಾನು ಬಂದು 2 ವರ್ಷಕ್ಕೆ ಕಾಶಿನಾಥ್ ಅವ್ರು ಬಂದು ಜಾಯ್ನ್ ಆದ್ರು ಇಲ್ಲಿ ಪ್ರಥಮ ಶಾಲೆ ಅವ್ರದ್ದು ಕೂಡ. ಅಲ್ಲಿಂದ ನಮ್ಮ ಪ್ರಯಾಣ. ಹಾಗಾಗಿ ಏನು ಇರ್ತಕ್ಕಂತಹ ಇಂತಹ ಒಂದು ಕಠಿಣವಾದಂತಹ ವಿಷಯ ಗಣಿತ ಮತ್ತು ವಿಜ್ಞಾನ, ಇಂಗ್ಲೀಷ್ ಇವೆಲ್ಲವು ಹೌದು ಭಾಳಷ್ಟು ದೂರ. ಗ್ರಾಮೀಣ ವಿದ್ಯಾರ್ಥಿಗಳಂತೆ ಭಾಳಷ್ಟು ದೂರ. ಅವಿ ಹೇಳಿದಂತೆ ನಮ್ಮ ಮಕ್ಕಳಿಗೆ ABCD ಕಲಿಸ್ಬೇಕು. ಈಗೂ ನಾನು ಕಲಿತಾ ಇದ್ದೀನಿ ಅಂತ ಅಲ್ಲಲ್ಲ, ಅದು ಸತ್ಯ ಅಂತಕ್ಕಂಥದ್ದು. ನಾವು ಅಮ್ಮನ ಭಾಷಣವನ್ನು ಕೇಳಿ ಹೆಸರು ಗೊತ್ತಿಲ್ಲ, ಜಗ್ಗಷ್ಟು ನಕ್ಬಿಟ್ಟಿವಿ ನಾವು. ಹೌದಾ, ಅದ್ಭುತವಾದಂಥ ತನ್ನದೇ ಆದಂಥ ಶೈಲಿಯಲ್ಲಿ ಹೇಳಿ ನಮ್ಮೆಲ್ಲವನ್ನ ಏನು ಹಿಂದಿಲ್ಲ ಫ್ಲ್ಯಾಶ್ ಬ್ಯಾಕು ದೀಕ್ಷಿತ್ ಸರ್ದು ನಮ್ಮದು ಎಲ್ಲರದು ಹೇಳಿ ಏನು ನೆನಪು ಮಾಡಿಕೊಟ್ಟಿದ್ದಾರೆ. ಹೌದಾ, ಒಂಥರ ಏನು ಗುರು ಶಿಷ್ಯರ ಒಂದು ಮಿಲನ ಇದು. ಎಷ್ಟೋ ವರ್ಷಗಳಿಂದ ನಂತರ ಮಿಲನ. ಕೆಲವರು ಮಾಡ್ತಿರ್ತಾರೆ ಫೋನ್, ಭೀಮನಗೌಡ ಇರ್ಬೋದು, ಇರ್ತಕ್ಕಂಥ ಬೇರೆ ಬೇರೆ ವಿದ್ಯಾರ್ಥಿಗಳು ಫೋನ್ ಮಾಡ್ತಾ ಇರ್ತಾರೆ, ವಿಶ್ ಮಾಡ್ತಿರ್ತಾರೆ. ಆದರೆ ಬಹಳಷ್ಟು ಇವತ್ತು ಖುಷಿ ಆಯ್ತು. 2010-11 ಬ್ಯಾಚ್ ನಾನು ಜಸ್ಟ್ ಆಗ ಟ್ರಾನ್ಸ್ಫರ್ ಆಗಿ ಹೋದೆ. 10ಕ್ಕೆ ಟ್ರಾನ್ಸ್ಫರ್ ಆಗಿ ಹೋದೆ. ಆಗ ನೀವು 10ಕ್ಕೆ ಇದ್ರಿ ಅಂತಕ್ಕಂಥ ಅನಿಸ್ತು ನನಗೆ. 8 ಮತ್ತು 9ನೇ ಕ್ಲಾಸ್ ನೀವು ಕಲಿಸಿದ್ವಿ. ಅಷ್ಟು ಒಂದು ಖುಷಿಯನ್ನು ಕೊಡ್ತಕ್ಕಂತಹ ಒಂದು ಬ್ಯಾಚ್. ಹಾಗಾಗಿ ಸರ್ ಹೇಳಿದಂತೆ, ಹಿರಿಯರು ಅಂತ ಹೇಳಿದಂತೆ, ಈ 2010 ಬ್ಯಾಚು ಇಲ್ಲಿವರೆಗೆ ಯಾರೂ ಗುರುವಂದನಾ ಕಾರ್ಯಕ್ರಮ ಮಾಡಿಲ್ಲ. ನಾವು 97-98 ಬ್ಯಾಚ್ ನಾವು ಮಾಡಿಲ್ಲ, ನೀವು ಮಾಡಿರಲ್ಲ, ಇದು ಇತಿಹಾಸದ ಪುಟ ಅಂತಕ್ಕಂಥದ್ದು. ಹಾಗಾಗಿ ಒಬ್ಬರು ಚಾಲು ಮಾಡಿದರೆ ಎಲ್ಲರಿಗೂ ಆಗುತ್ತೆ ಅಂತಕ್ಕಂಥದ್ದು ಭಾವನೆ. ಹಾಗಾಗಿ ಗುರು ಕೇಳೋದಿಷ್ಟೇ, 4 ಅಕ್ಷರ ಕಲೀರಪ್ಪ. ತಂದೆ ತಾಯಿಗಳು ಕಷ್ಟಪಟ್ಟು ದುಡಿತಾ ಇರ್ತಾರ, ಕಲಿತು ನಮ್ಮ ಹಾಗೆ ನಮ್ಮನ್ನೇ ಮೀರಿ ನೀವು ಬೆಳೀರಿ. ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ, ಶರಣಪ್ಪ ಸರ್ ಹೇಳಿದಂತೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನಿಸೋದಕ್ಕಷ್ಟೆ. ಮನೆಗೆ ಒಳ್ಳೆಯ ಮಗನಾಗಬೇಕು, ಊರಿಗೆ ಒಳ್ಳೆಯ ವ್ಯಕ್ತಿ ಆಗಬೇಕು, ಶಾಲೆಗೆ ಒಬ್ಬ ಕೀರ್ತಿ ತರ್ತಕ್ಕಂತಹ ಗುಣಗಳನ್ನು ಬೆಳೆಸಿಕೊಂಡಂತಹ ವಿದ್ಯಾರ್ಥಿ ಆಗಬೇಕು ಅಂತಕ್ಕಂಥ ಆಸೆ ಅಷ್ಟೇ ಗುರುಗಳಿರ್ತೈತಿ. ಹಾಗಾಗಿ ಇರ್ತಕ್ಕಂತಹ ಅವಕಾಶ ಒಳ್ಳೆ ಬಳಸ್ಕೊಂಡಿದ್ರಿ. ಲೇಟ್ ಆದ್ರೂ ಚಿಂತಿಲ್ಲ, ಕರೆಸಿ ಎಲ್ಲ ಗುರುಗಳನ್ನು ಸನ್ಮಾನ ಮಾಡಕತ್ತೀರಿ. ಬಹಳಷ್ಟು ಖುಷಿ ಅನಿಸುತ್ತೆ. ಇನ್ನು ನೀವೆಲ್ಲ ನಮ್ಮ ಕೈ ಕಲ್ತೀರಿ, ಈಗ ನಿಮ್ಮ ಮಕ್ಕಳನ್ನು ಕಲಿಸ್ತಾ ಇದ್ದೀರಿ. ಆದರೆ ಅದನ್ನೇ ನಾವೇನು ವೃತ್ತಿ ಮಾಡ್ತಾ ಇದ್ದೀವಿ, ನಮ್ಮ ವೃತ್ತಿಯನ್ನು ನಾವು ಪ್ರೀತಿಸಿದ್ರೆ ಅದು ನಿಮಗೆ ಸರಳ ಆಕೈತಿ ಅಂತಕ್ಕಂಥದ್ದು. ಹೌದಾ, ಪ್ರೇಮದಿಂದ ಕಲಿಸಬೇಕು. ಪಡೆದು ಕಲಿಸೋದ್ರಿಂದ ಮತ್ತೆ ನೀವು ನಮ್ಮ ಮ್ಯಾಗ ಸಿಟ್ಟು ಹೇಳ್ತೀರಿ. ಅದು ಮತ್ತೆ ಎಲ್ಲೋ ಒಂದು ಕಡೆ ನಾವು ಪಾಠ ನಿಮ್ಮನ್ನು ಬಡಿಬೇಕು, ಒಳಿಸ್ಬೇಕು, ಮತ್ತೆ ನೀವು ಪಾಠ ಮಾಡಬೇಕು. ಅವ ನಿಮ್ಮ ತಲೆಗೆ ಹೆತ್ತಾಗಲ್ಲ. ಏನಪ್ಪ ಈತ ಮಾಸ್ತಾರ ಹೊಡಿತಾನ, ನಾವು ಪಾಠ ಮಾಡ್ತಾವೆ ಒಟ್ಟು ಹತ್ತವಲ್ದು, ಯಾವಾಗ ಕ್ಲಾಸ್ ಬಿಟ್ಟು ಹೊರಗೆ ಹೋದನ ಅಂತ ನಿಮಗೆ ಅನಿಸುತ್ತಾ? ಹೌದಾ, ಹಂಗೆ ಅನಿಸಿದ್ದು ನಿಮ್ಗೆ ಅನುಭವ ಇರ್ತೈತಿ. ಹಾಗಾಗಿ ಏನು ಒಂದು ರೀತಿಯಿಂದ ನೀವು ಕೂಡ ಈಗ ಮನೆಯ ಮೊದಲ ಗುರು ತಾಯಿ, ತಂದೆ ಅಲ್ಲ ಎನ್ನುವಂಥ ಮಾತನ್ನು ನಾನು ಹೇಳ್ತಾ, ಮೊನ್ನೆ ಎಲ್ಲ ಮಕ್ಕಳ ನೋಡಿದ್ದೀವಿ, ನಿಮ್ಮನ್ನು ನೋಡಿದ್ದೀವಿ, ನಿಮ್ಮ ಮಕ್ಕಳು ನೋಡಿದ್ದೀವಿ. ನೀವು ಕೂಡ ಮನೆಯ ಮೊದಲ ಗುರು ಆಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ. 1 ಅಕ್ಷರ ಕಡಿಮೆ ಕಲಿಯಲ್ರೇಕ ಸಂಸ್ಕಾರವಂತ ವ್ಯಕ್ತಿಗಳಾಗಿ ನಾವು ಬೆಳಿಬೇಕು ಅಂದ ಮಾತ್ರ ನಾವು ಸಮಾಜದಲ್ಲಿ ಹುಟ್ಟಿದಕ್ಕೂ ಏನು ಸಾರ್ಥ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಕಾಶಿನಾಥ್ ಸರ್ ಕೂಡ ಏನು ನಿಮ್ಗೆ ಅಷ್ಟೇ ಕಲಿಸಿಲ್ಲ, ಅವರು ನಮ್ಮ ಮಕ್ಕಳಿಗೆ 2 ಮಕ್ಕಳಿಗೆ ಅವರು ಕೂಡ ಏನು ಟ್ಯೂಷನ್ ಹೇಳಿ ತಮ್ಮ ಒಂದು ಶ್ರಮ ಹಾಕಿ ನಮ್ಮ ಮಕ್ಕಳಿಗೂ ಕೂಡ ಬೇಸ್ಮೆಂಟ್ ಹಾಕಿದ್ದಾರೆ. ಇವತ್ತು ನಮ್ಮ ಮಕ್ಕಳು ಕೂಡ ಅವರ ಒಂದು ಆಶೀರ್ವಾದದಿಂದ ಒಳ್ಳೆಯ ಒಂದು
ಎಜುಕೇಷನನ್ನು ಪಡಿತಾ ಇದ್ದಾರೆ ಅಂತಕ್ಕಂಥದ್ದು ನಾವು ನೆನೆಸ್ಕೊಳ್ತಾ ಇದ್ವಿ ಅಂತಕ್ಕಂಥದ್ದು. ಹಾಗಾಗಿ ಏನು ಹಿಂದೆ ನಿಮಗೆಲ್ಲ ಬಡ್ದಿರ್ಬೋದು ಅಥವಾ ಅಂದಿರ್ಬೋದು, ಅಥವಾ ಏನೋ ನಮ್ಮ ಪಾಠಕ್ಕಾಗಿ ಏನೋ ಒಂದು ಅಂದಿರ್ತೀವಿ, ಅವೆಲ್ಲವನ್ನು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಹೌದಾ, ಕ್ಷಣ ಮಾತ್ರ ಅದು ನಿಮ್ಮ ಒಳ್ಳೆಯದಕ್ಕಾಗಿ ಅಂತಕ್ಕಂಥದ್ದು. ಹಾಗಾಗಿ ಇರ್ತಕ್ಕಂತಹ ಗುರುಗಳಿಗೆ ಇವತ್ತು ಸನ್ಮಾನ ಮಾಡಿದ್ದೀರಿ. ನನಗೂ ಕೂಡ ಕರೆಸಿ ಈ ಒಂದು ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡಲಿಕ್ಕೆ ಕರೆಸಿದ್ದೀರಿ, ಬಹಳ ಖುಷಿ. ಹಾಗಾಗಿ ನೀವು ಕೂಡ ಮುಂದೆ ಇನ್ನೂ ಒಳ್ಳೊಳ್ಳೆಯ ಹುದ್ದೆ ಅಲಂಕರಿಸ್ರಿ. ಅಂದ್ರೆ ಮಾತ್ರ ನಮ್ಮನ್ನು ಮೀರಿಸಿ ಹೋದಾಗ ಮಾತ್ರ ಗುರುವಿಗೆ ಸಮಾಧಾನ. ಗುರು ಯಾವಾಗ ಸಮಾಧಾನ ಅಂದ್ರೆ ಶಿಷ್ಯ ತನ್ನನ್ನು ಮೀರಿ ಹೋದಾಗ ಗುರುವಿಗೆ ಆನಂದ ಆಕೈತಿ. ಓ, ನನ್ನ ಶಿಷ್ಯ ಎ ಸಿ ಆಗಿದ್ದಾನ, ಡಿ ಸಿ ಆಗಿದ್ದಾನ, ಡಾಕ್ಟರ್ ಆಗಿದ್ದಾನ, ಇಂಜಿನಿಯರ್ ಆಗಿದ್ದಾನ, ಹೌದಾ ಎನ್ನುವಂತಹ ಖುಷಿ ನಮಗೆ ಬರ್ತೈತಿ. 4 ಮಂದಿ ಮತ್ತೆ ತೋರಿಸ್ತೀವಿ ನಾವು. ನೀವೇನಾದರೂ ಒಳ್ಳೆಯ ವ್ಯಕ್ತಿಗಳಾದ್ರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಮೊದಲು ಖುಷಿ ಪಡೋದಲ್ಲ, ಕಲಿಸಿದಂಥ ನಾವು ಖುಷಿ ಪಡ್ತೀವಿ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಈತ ನನ್ನ ಸ್ಟೂಡೆಂಟು, ಈ ಅಮ್ಮ ನಮ್ಮ ಸ್ಟೂಡೆಂಟು, ನೋಡಿ ಇವರೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆ ಇದಾರೆ ಅಂತ 4 ಮಂದಿ ಮತ್ತೆ ಹೇಳ್ತೀವಿ ಅಂತ ವ್ಯಕ್ತಿಗಳಾಗಿದ್ದೀರಿ ನೀವು, ನನಗನ್ಸುತ್ತೆ. ಇವೆಲ್ಲ ಆಗದಲ್ಲೇ ಇದೊಂದು ಸಂಘಟನೆ ಕೆಲಸ ಆಗ್ತೈತಿ ಅಂತಕ್ಕಂಥದ್ದು. ಹಾಗಾಗಿ ಮಕ್ಕಳೇ, ನಿಮ್ಮ ಮಕ್ಕಳೇ ಅನ್ಬೇಕಾಗತ್ತೆ ನಾವಿನ್ನು. ಮಕ್ಕಳೇ, ನೀವೆಲ್ಲ ಇನ್ನು ಒಳ್ಳೆಯ ರೀತಿಯಲ್ಲಿ ಬೆಳೀರಿ, ನಮ್ಮನ್ನು ನೆನಪಿಟ್ಕೊಳ್ರಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಕೂಡ ಚೆನ್ನಾಗಿ ಕಲಿಸ್ರಿ. ಹಾಗೆ ಒಳ್ಳೆಯ ಸರ್ ಹೇಳಿದಂತೆ ಪೇರೆಂಟ್ಸ್ ಆಗ್ರಿ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳಿ ಇಲ್ಲಿಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ.